ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ಮತ್ತೆ ಈ ಮುಂಜಾನೆ ಸಮಯದಲ್ಲಿ ಈ ಡೈಲಿ ಡೆಲಿವರಿ ಸೇವೆ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಸ್ವಾಮಿ ಕೊಟ್ಟಂಥ ಈ ಮಹಾಕೃಪೆಗಾಗಿ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಮತ್ತು ಈ ಸೇವೆ ಮೂಲಕ ದೇವರ ವಾಕ್ಯವನ್ನು ಕೇಳುವ ನೋಡುವ ಪ್ರತಿಯೊಂದು ದೇವರ ಮಕ್ಕಳನ್ನು ಹೃದಯ ಅಂತರಾತ್ಮದಿಂದ ನಿಮ್ಮನ್ನು ಶುಭ ಕೋರುತ್ತೇನೆ, ನಿಮ್ಮನ್ನು ಆಶೀರ್ವದಿಸ್ತೇನೆ. ಆಮೇನ್, ಹಲ್ಲೆಲೂಯಾ. ಪ್ರೀತಿಯ ದೇವರ ಮಕ್ಕಳೇ, ಈ ಮೇ ತಿಂಗಳು ದೇವರು ನಮಗೆ ಕೊಟ್ಟಂಥ ವಾಗ್ದಾನ ಮತ್ತೇನು ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಾಕ್ಯ. ಆಮೇನ್. ಈ ತಿಂಗಳು ಪೂರ್ತಿಯಾಗಿ ದೇವರ ವಾಗ್ದಾನ ಇಟ್ಟು ಆ ದೇವರು ಕೊಟ್ಟಂಥ ಆಶೀರ್ವಾದ ಹೊಂದಿಕೊಳ್ಳುವುದಂತೆ ದೇವರು ಕೃಪೆ ಮಾಡಿದರು. ಈ ಮತ್ತೇನು ಬರೆದ ಪತ್ರಿಕೆ 7ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವಾಗ, ಕೇಳಿರಿ ಆಗ ನಿಮಗೆ ದೊರೆಯುವುದು, ಆಮೇನ್ ಎಂಬುದಾಗಿ ಕಳೆದ ದಿನದಲ್ಲಿ ಈ ಡೈಲಿ ಸೇವೆ ಮೂಲಕ ದೇವರ ವಾಗ್ದಾನವನ್ನು ಕೇಳಿ ಹೊಂದಿಕೊಳ್ಳುವುದಕ್ಕೆ ಕೃಪೆ ಮಾಡಿದರು. ಅದೇ ವಾಕ್ಯದಲ್ಲಿ ಸ್ವಾಮಿ ಹೇಳುವಂಥ ಮಾತು, ಹುಡುಕಿರಿ ಆಗ ನಿಮಗೆ ಸಿಕ್ಕುವುದು. ಆಮೇನ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ದೇವರ ಮಕ್ಕಳು ಬೇರೆ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ಅಥವಾ ಪ್ರಾರ್ಥನೆ ಮೂಲಕ ನಿಮಗೆ ಏನು ಅಗತ್ಯಗಳಿದೆ ಅದನ್ನು ಕೇಳೋದು ಮಾತ್ರ ಅಲ್ಲ. ಸ್ವಾಮಿ ಹೇಳ್ತಿದ್ದಾರೆ, ಹುಡುಕಿರಿ ಆಗ ನಿಮಗೆ ಸಿಕ್ಕುವುದು. ಆಮೇನ್. ಇವತ್ತು ಅನೇಕ ದೇವ್ರ ಮಕ್ಕಳಿಗೆ ದೇವ್ರನ್ನ ಹುಡುಕುವಂಥ ಒಂದು ಅನುಭವ ಇಲ್ಲ. ಆಮೇನ್. ಎಷ್ಟೋ ದೇವ್ರ ಮಕ್ಕಳು ದೇವ್ರನ್ನ ಹುಡುಕಿ ದೇವರ ಸನ್ನಿಧಿಯಲ್ಲಿ, ದೇವರ ಸಮ್ಮುಖದಲ್ಲಿ, ದೇವರ ಸಭೆಯಲ್ಲಿ ಬರೋದಕ್ಕೆ ಇವತ್ತು ಆಗ್ತಾ ಇಲ್ಲ. ಆದರೆ ದೇವರ ಮಕ್ಕಳು ದೇವ್ರನ್ನ ಹುಡುಕುವಾಗ, ದೇವ್ರನ್ನ ಹುಡುಕಿ ಬರುವಾಗ ದೇವರು ನಮಗೆ ಅನೇಕ ವಿಧವಾದ ಆಶೀರ್ವಾದಗಳನ್ನು, ಒಳ್ಳೆ ಕಾರ್ಯಗಳನ್ನು ಮಾಡುವಂಥ ದೇವರಾಗಿದ್ದಾರೆ. ನೀವು ಕೀರ್ತನೆ 34ನೇ ಅಧ್ಯಾಯ 10ನೇ ವಾಕ್ಯ ಓದಿ ನೋಡಿ. ಸ್ಲ್ಯಾಮ್ಸ್ 34:10 ಅಲ್ಲಿ ದೇವರು ವಾಕ್ಯ ಹೇಳ್ಬಿಟ್ಟಿದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಅಂದರೆ ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಆಮೇನ್. ಪ್ರೀತಿಯ ಸಹೋದರ, ಪ್ರೀತಿಯ ಸಹೋದರಿ, ಇಲ್ಲಿ ದೇವ್ರ ವಾಕ್ಯ ಹೇಳ್ಬಿಟ್ಟಿದೆ, ಪ್ರಾಯದ ಸಿಂಹಗಳಾದರೂ ಹೊಟ್ಟೆಗಿಲ್ಲದೆ ಹಸಿದಾವು, ಆದರೆ ಕರ್ತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ. ಅಂದರೆ ದೇವ್ರನ್ನ ಹುಡುಕುವ ಮಕ್ಕಳಿಗೆ ದೇವರು ಯಾವ ಕೊರತೆಯನ್ನು ಇಡುವುದಿಲ್ಲ ಮಕ್ಕಳೇ. ಆದ್ದರಿಂದ ಇವತ್ತು ಒಂದು ತೀರ್ಮಾನ ಮಾಡಿ, ನಾನು ದೇವ್ರನ್ನ ಹುಡುಕಬೇಕು, ದೇವ್ರನ್ನ ಹುಡುಕಿ ಬರಬೇಕು. ಯಾಕಂದರೆ ನೀವು ದೇವರ ಸಮ್ಮುಖದಲ್ಲಿ, ದೇವರ ಸನ್ನಿಧಿಯಲ್ಲಿ, ಕರ್ತನ ಸಭೆಯನ್ನು ಹುಡುಕಿ ಬರುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ಮ ಜೀವನದಲ್ಲಿ ಯಾವ ಮೇಲಿಗೂ ಕೊರತಿರುವುದಿಲ್ಲ. ಆಮೇನ್. ಇವತ್ತು ನಾವು ದೇವ್ರ ಮಕ್ಕಳು ಅಂತ ಹೇಳ್ತೀವಿ, ಅನೇಕ ಕಾರ್ಯದಲ್ಲಿ ಕೊರತೆ ಪಟ್ಟಿದೆಯಲ್ಲ, ಅನೇಕ ಕಾರ್ಯದಲ್ಲಿ ಕೊರೆಯನ್ನು ಅನುಭವಿಸ್ತಿದೆಯಲ್ಲ. ಇವತ್ತು ದೇವ್ರನ್ನ ಹುಡುಕುವಾಗ ಸ್ವಾಮಿ ಹೇಳ್ತಿದ್ದಾರೆ, ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ನಿಮ್ಮ ಜೀವನದಲ್ಲಿ ಯಾವ ಮೇಲಿಗೂ ಕೊರತಿರುವುದಿಲ್ಲ. ನಿಮ್ಮನ್ನು ಅದ್ಭುತವಾಗಿ, ಪರಿಪೂರ್ಣವಾಗಿ, ಸಂಪೂರ್ಣವಾಗಿ, ತೃಪ್ತಿಯಾಗಿ ನಡೆಸುವ ದೇವರಾಗಿದ್ದೀನಿ. ಅದರಿಂದ ಇವತ್ತು ಒಪ್ಪಿಸ್ಕೊಳ್ಳುವ ಸ್ವಾಮಿ, ನಾವು ಪ್ರಾರ್ಥಿಸೋದು ಮಾತ್ರ ಅಲ್ಲಪ್ಪ, ನಿಮ್ಮನ್ನು ಹುಡುಕುವುದಕ್ಕೆ ನನ್ನನ್ನು ಒಪ್ಪಿಸ್ಕೊಡ್ತೀನಿ. ನಮ್ಮ ಜೀವನದಲ್ಲಿರುವಂಥ ಎಲ್ಲ ಕೊರತೆಗಳನ್ನ ನೀಗಿಸಿ ಯಾವ ಮೇಲಿಗೂ ಕೊರತೆ ಇಲ್ಲದಂತೆ ನಮ್ಮನ್ನು ಆಶ್ರಯಿಸಪ್ಪ ಎಂಬುದಾಗಿ ಒಪ್ಪಿಸ್ಕೊಳ್ಳೋಣವ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸುವೇ, ಇದೋ ಸ್ವಾಮಿ, ಈ ವಾಕ್ಯದ ಮೂಲಕ ಅಪ್ಪ ಯಾರೆಲ್ಲ ವಾಕ್ಯವನ್ನು ಕೇಳಿ ನಿಮ್ಮನ್ನು ಹುಡುಕುವುದಕ್ಕೆ ಒಪ್ಪಿಸ್ಕೊಡ್ತಾರೋ, ನಿಮ್ಮ ವಾಕ್ಯ ಬೇಕಾದ ಕರ್ತನ ಹುಡುಕುವರಿಗೆ ಯಾವ ಮೇಲಿಗೂ ಕೊರತೆ ಇಲ್ಲ ಅಂತ ವಾಗ್ದಾನ ಕೊಟ್ಟಿದ್ದೆಪ್ಪ. ಸ್ವಾಮಿ, ಎಲ್ಲ ಹುಡುಕುವುದಕ್ಕೆ ನಿಮ್ಮನ್ನು ಒಪ್ಪಿಸ್ಕೊಡ್ತಿದ್ದಾರಪ್ಪ, ತಮ್ಮನ್ನು ಅರ್ಪಿಸ್ತಿದ್ದಾರೋ ಅವ್ರ ಜೀವನದಲ್ಲಿರುವಂಥ ಎಲ್ಲ ಕೊರತೆಗಳನ್ನು ನೀಗಿಸಪ್ಪ, ಅವ್ರಿಗೆ ಮೇಲನ್ನು ಉಂಟು ಮಾಡಪ್ಪ, ಅದ್ಭುತಗಳನ್ನು ಮಾಡಿ ಸ್ವಾಮಿ, ಅವ್ರ ಜೀವನದಲ್ಲಿ ಪರಿಪೂರ್ಣವಾದ, ಸಂಪೂರ್ಣವಾದ, ತೃಪ್ತಿಯಾದ ಆಶೀರ್ವಾದ ಕೊಟ್ಟು ನಿಮ್ಮ ನಾಮವನ್ನು ಮಹಿಮೆಪಡಿಸಪ್ಪ. ಆ ರೀತಿ ಮಾಡಿದಕ್ಕೆ ಸ್ತೋತ್ರ ನಮ್ಮ ಜೀವನ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.